ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ತಿಂಗಳಲ್ಲಿ 7,878 ಮಂದಿಗೆ ಕಚ್ಚಿದ ನಾಯಿಗಳು. ಜಿಲ್ಲೆಯಲ್ಲಿ ಹೆಚ್ಚಾದ ನಾಯಿ ಕಡಿತ ಪ್ರಕರಣ. ನಾಯಿ ಕಡಿತದಿಂದ ನಂದಿ ಗ್ರಾಮದ ವ್ಯಕ್ತಿಯೊಬ್ಬರ ಸಾವು. ಸಾರ್ವಜನಿಕರಲ್ಲಿ ಹೆಚ್ಚಿದ ಶ್ವಾನ ಭೀತಿ. ಚಿಕ್ಕಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ಮೊದಲ ಸಭೆ. 10 ವರ್ಷಗಳ ನಂತರ ನಡೆದ ಸ್ಥಾಯಿ ಸಮಿತಿ ಸಭೆ. ಅಸಮರ್ಪಕ ಕಸ ವಿಲೇವಾರಿ ಬಗ್ಗೆ ಸದಸ್ಯರ ಆಕ್ರೋಶ. ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಿಸಿದರೆ ನೋಟಿಸ್. ನಾಯಿಗೆ ವಿಷ ಹಾಕಿ ಕೊಂದರೆಂದು ಆರೋಪಿಸಿ ಪೊಲೀಸ್ ಠಾಣೆಗೆ ದೂರು. ಮಂಚೇನಹಳ್ಳಿ ತಾಲೂಕಿನಲ್ಲಿ ಮನ ಕಲಕುವ ಘಟನೆ. ಮಂಚೇನಹಳ್ಳಿ ಪೊಲೀಸರಿಂದ ಪ್ರಕರಣದ ವಿಚಾರಣೆ. ಸೆಪ್ಟೆಂಬರ್ 13ಕ್ಕೆ ನಡೆಯಲಿದೆ ಲೋಕ ಅದಾಲತ್. ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ವ್ಯಾಜ್ಯ ಪೂರ್ವ ಪ್ರಕರಣಗಳ ಇತ್ಯರ್ಥಕ್ಕೆ ನ್ಯಾಯಾಧೀಶರ ಮನವಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಿ ಕಡಿತ ಪ್ರಕರಣಗಳು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿವೆ. ಬೀದಿ ನಾಯಿಗಳ ಹೆಚ್ಚಳದಿಂದ ದಿನೇ ದಿನೇ ನಾಯಿ ಕಡಿತ ಪ್ರಕರಣಗಳು ಏರಿಕೆಯಾಗುತ್ತಲೇ ಇದ್ದು, ಅದೊಂದು ಜಿಲ್ಲೆಯಲ್ಲಿಯೂ ಸಹ ನಾಯಿ ದಾಳಿ ಪ್ರಕರಣಗಳನ್ನು ತಡೆಯೋಕೆ ಜಿಲ್ಲಾಡಳಿತಕ್ಕೆ ಹರಸಾಹಸ ಎಂಬಂತಾಗಿದೆ. ದಿನದಿಂದ ದಿನಕ್ಕೆ ನಾಯಿ ದಾಳಿ ಪ್ರಕರಣಗಳು ಹೆಚ್ಚುತ್ತಲೇ ಇದ್ದು, ಸ್ವತಃ ಜಿಲ್ಲಾಧಿಕಾರಿಯೇ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಹ ವರ್ಷದಿಂದ ವರ್ಷಕ್ಕೆ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ಮೇಲೂ ನಾಯಿಗಳು ದಾಳಿ ಮಾಡುತ್ತಿವೆ. ಇದರಿಂದ ನಾಯಿಗಳನ್ನ ಕಂಡ್ರೆ ಜನ ಈಗ ಹತ್ರ ಹೋಗೋಕೆ ಹೆದರುವಂತಾಗಿದೆ. ಅದ್ಯಾವಾಗ ಅದೇಗೆ ಮೈ ಮೇಲೆ ಬಂದು ದಾಳಿ ಮಾಡುತ್ತೋ ಅಂತ ಜನ ಭಯದಲ್ಲೇ ಓಡಾಡುವಂತಾಗಿದೆ. 2025ರಲ್ಲೇ ಕಳೆದ 8 ತಿಂಗಳಿಂದ ಜಿಲ್ಲೆಯಾದ್ಯಂತ ಬರೋಬ್ಬರಿ 7,878 ಮಂದಿ ಮೇಲೆ ನಾಯಿಗಳು ದಾಳಿ ಮಾಡಿವೆ. ದಾಳಿ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ 60 ವರ್ಷದ ವೃದ್ಧನೋರ್ವ ನಾಯಿ ದಾಳಿಗೆ ಒಳಗಾಗಿ ಮೃತಪಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 1,511 ಮಂದಿಗೆ, ಬಾಗೇಪಲ್ಲಿ 987, ಚಿಂತಾಮಣಿ 1,862, ಗೌರಿಬಿದನೂರಿನಲ್ಲಿ 2,050 ಸೇರಿದಂತೆ ಗುಡಿಬಂಡೆಯಲ್ಲಿ 255 ಹಾಗೂ ಶಿಡ್ಲಘಟ್ಟದಲ್ಲಿ 1,243 ಮಂದಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಇತ್ತೀಚೆಗೆ ಮಗುವೊಂದು ಸಹ ತೀವ್ರವಾದ ಗಾಯಗಳೊಂದಿಗೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿ 1, 2025ರಿಂದ ಆಗಸ್ಟ್ 31, 2025 ಒಟ್ಟು 8 ತಿಂಗಳಲ್ಲಿ ಸುಮಾರು 7,878 ಮನುಷ್ಯರಿಗೆ ನಾಯಿ ಕಡಿತ ಪ್ರಕರಣಗಳು ವರದಿಯಾಗಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ 957, ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಜನವರಿ 1ನೇ ತಾರೀಕಿಂದ ಆಗಸ್ಟ್ 1ನೇ ತಾರೀಕಿಗೆ 1,511 ಪ್ರಕರಣ, ಚಿಂತಾಮಣಿ ತಾಲೂಕಿನಲ್ಲಿ ಜನವರಿ 1ರಿಂದ ಆಗಸ್ಟ್ 31ವರೆಗೆ 1,862 ಪ್ರಕರಣಗಳು, ಗೌರಿಬಿದನೂರು ತಾಲೂಕಲ್ಲಿ ಜನವರಿ 1ನೇ ತಾರೀಕಿಂದ ಆಗಸ್ಟ್ ಕೊನೆಯವರೆಗೆ 2,050 ಪ್ರಕರಣಗಳು, ಗುಡಿಬಂಡೆ ತಾಲೂಕಿನಲ್ಲಿ ಜನವರಿ 1ರಿಂದ ಆಗಸ್ಟ್ 31ವರೆಗೆ 255 ಪ್ರಕರಣಗಳು. ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಒಟ್ಟು 1,243 ಪ್ರಕರಣಗಳು ವರದಿಯಾಗಿರ್ತವೆ. ಒಟ್ಟು 7,878 ಪ್ರಕರಣ ನಾಯಿ ಕಡಿತದಿಂದ ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿರುತ್ತದೆ. ನಾಯಿ ಕಡಿತದಿಂದ ಮರಣನೊಪ್ಪಿರೋ ಸಂಖ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿ 1ನೇ ತಾರೀಕಿಂದ ಇಲ್ಲಿವರೆಗೆ ಒಟ್ಟು 1 ಪ್ರಕರಣಗಳು ವರದಿಯಾಗಿದೆ. ಅದು ಕೂಡ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ 45 ವರ್ಷದ ಪುರುಷ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ 45 ವರ್ಷದ ವ್ಯಕ್ತಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿಂದ ಒಂದು ವ್ಯಕ್ತಿ ಕೂಡ ಬಂದಿದ್ದರು. ಅವ್ರನ್ನೂ ಕೂಡ ನಾವು
ಇವತ್ತು ಇಡಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ. ದಿನದಿಂದ ದಿನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ನಾಯಿಗಳ ಕಡಿವಾಣಕ್ಕೆ ಜಿಲ್ಲಾಡಳಿತ ಹರಸಾಹಸ ಪಡುವಂತಾಗಿದೆ. ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವ ಸಲುವಾಗಿ 10 ಬಾರಿ ಟೆಂಡರ್ ಕರೆದ್ರೂ ಯಾರೂ ಮುಂದೆ ಬರ್ತಿಲ್ಲ. ಇದರಿಂದ ನಾಯಿಗಳಿಗೆ ಕಡಿವಾಣ ಹಾಕೋದೇ ಜಿಲ್ಲಾ ರಲ್ಲಿ 7,279 ಮಂದಿಗೆ ನಾಯಿ ಕಡಿತವಾಗಿದ್ದು, 2023ರಲ್ಲಿ 8,605 ಮಂದಿಗೆ ನಾಯಿ ಕಡಿತವಾಗಿದ್ದು, 2024ರಲ್ಲಿ 10,758 ಮಂದಿಗೆ ನಾಯಿ ಕಡಿತವಾಗಿದ್ರೆ, ಈ ವರ್ಷ ಕಳೆಯೋ ಮುನ್ನವೇ 8 ತಿಂಗಳಲ್ಲೇ 7,878 ಮಂದಿಗೆ ನಾಯಿ ಕಡಿತವಾಗಿದ್ದು, ಕಳೆದ 4 ವರ್ಷಗಳಲ್ಲಿ 8 ಮಂದಿ ನಾಯಿಗಳ ದಾಳಿಗೆ ಬಲಿಯಾಗಿದ್ದಾರೆ. ತದನಂತರದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಕಂಡುಬರುತ್ತೆ. ತದನಂತರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ನಾಯಿಗಳ ಒಂದು ಕಡಿತವನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ನಾಯಿಗಳಿಗೆ ABC ಅಂತ ಹೇಳಿಬಿಟ್ಟು ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ABC ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸ್ತಕ್ಕಂಥದ್ದು ಮತ್ತು ರೇಬಿಸ್ಸು ಕಚ್ಚಿದಾಗ ರೇಬಿಸ್ ರೋಗ ಹರಡಬಾರ್ದು ಅಂತ ಹೇಳಿಬಿಟ್ಟು ಲಸಿಕೆಯನ್ನು ನಾಯಿಗಳಿಗೆ ಹಾಕ್ತಕ್ಕಂಥದ್ದು, ಇವೆರಡನ್ನೂ ಕೂಡ ಮಾಡಿ ಮತ್ತು ಅವುಗಳನ್ನು ತಮ್ಮ ಸ್ಥಳ ಎಲ್ಲಿರುತ್ತೆ ಅವು ಎಲ್ಲಿ ವಾಸ ಮಾಡ್ತಾಯಿದ್ದು ಅದೇ ಜಾಗಕ್ಕೆ ಬಿಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ ಈಗಾಗಲೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನಾವು ABC ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ಸಂತಾನಹರಣವನ್ನು ಮಾಡಿ ಮತ್ತು ರೇಬಿಸ್ ಲಸಿಕೆಯನ್ನು ಕೂಡ ಹಾಕಿ ಅವುಗಳ ಸ್ವಸ್ಥಾನಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ABC ಪ್ರೋಗ್ರಾಮನ್ನು ಅನುಷ್ಠಾನ ಮಾಡಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಬಾರಿ ನಾವು ಟೆಂಡರನ್ನು ಕರೆದಿದ್ದೀವಿ. ಆದರೆ ಟೆಂಡರ್ನಲ್ಲಿ ಟೆಂಡರ್ದಾರರು ಭಾಗವಹಿಸ್ತಾ ಇಲ್ಲ. ಹಾಗಾಗಿ ಈ ಸಂತಾನಹರಣ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ನಾಯಿ ಕಡಿತಗಳು ಅವುಗಳಿಗೆ ಏನಪ್ಪ ಅಂದರೆ ಬಿಹೇವಿಯರಲ್ ಚೇಂಜಸ್ಸು ಆಗ್ತಾ ಇರುತ್ತೆ. ಉದಾಹರಣೆ ಮಳೆಗಾಲ ಇರ್ಬೋದು, ಅಥವಾ ಕೆಲವೊಂದು ಪೀಕ್ ಟೈಮ್ಗಳಲ್ಲಿ ಅವು ಈ ಸಂತಾನ ಉತ್ಪತ್ತಿಯನ್ನು ಮಾಡ್ತಕ್ಕಂಥ ಒಂದು ಕಾಲದಲ್ಲಿ ಕೂಡ ಅದರದ್ದು ಬಿಹೇವಿಯರಲ್ ಚೇಂಜಸನ್ನು ನಾಯಿಗಳಲ್ಲಿ ಕೂಡ ನಾವು ಕಾಣಬಹುದು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬರೋಬ್ಬರಿ 10 ವರ್ಷಗಳ ನಂತರ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ನಗರಸಭೆಯ ಸರ್-ಎಂ-ವಿ ಸಭಾಂಗಣದಲ್ಲಿ ಇಂದು ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಅಸಮರ್ಪಕ ಕಸ ವಿಲೇವಾರಿ, ಅಸಮರ್ಪಕ ನೀರು ನಿರ್ವಹಣೆ ಸೇರಿದಂತೆ ಪರವಾನಗಿ ಇಲ್ಲದೆ 5-6 ಅಂತಸ್ತು ಕಟ್ಟಡಗಳ ನಿರ್ಮಾಣದ ಬಗ್ಗೆಯೂ ಚರ್ಚೆ ನಡೆಯಿತು. ಇಂದು ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಸಭೆ ಇಂದು ನಡೆಯಿತು. ಮೊದಲ ಸಭೆಯಲ್ಲಿ ನಗರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಸದಸ್ಯ ನರಸಿಂಹಮೂರ್ತಿ, ನಗರದಲ್ಲಿ ಸ್ವಚ್ಛತೆಯ ಬಗ್ಗೆ ನಗರಸಭೆ ಆರೋಗ್ಯ ನಿರೀಕ್ಷಕರು ಹೆಚ್ಚು ಗಮನ ಹರಿಸುತ್ತಿಲ್ಲ. ಕೇಂದ್ರ ಸ್ಥಾನದಲ್ಲಿ ಆರೋಗ್ಯ ನಿರೀಕ್ಷಕರಿಲ್ಲದ ಕಾರಣ ವಾರ್ಡ್ಗಳಿಗೆ ಭೇಟಿ ಕೊಡುತ್ತಿಲ್ಲ. ಇದರಿಂದ ಕಸದ ಸಮಸ್ಯೆ ತೀವ್ರವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಸದಸ್ಯ ಅಂಬರೀಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರಸಭೆ ನಿಯಮಗಳನ್ನು ಗಾಳಿಗೆ ತೂರಿ ಇಷ್ಟ ಬಂದಂತೆ ಕಟ್ಟಡಗಳ ನಿರ್ಮಾಣವಾಗುತ್ತಿದೆ. 5-6 ಅಂತಸ್ತಿನ ಕಟ್ಟಡಗಳನ್ನು ನಿರ್ಮಿಸಿದ್ದರೂ ನಗರಸಭೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ವಾಣಿಜ್ಯ ಉದ್ದೇಶದಿಂದ ನಡೆಯುತ್ತಿರುವ ಕಲ್ಯಾಣ ಮಂಟಪಗಳು ತ್ಯಾಜ್ಯ ನೀರು ಚರಂಡಿಗಳಿಗೆ ಬಿಡುತ್ತಿದ್ದರೂ ಅವುಗಳ ವಿರುದ್ಧ ಕ್ರಮ ವಹಿಸುವವರೇ ಇಲ್ಲವಾಗಿದ್ದಾರೆ. ಪ್ರಮುಖ ಕಲ್ಯಾಣ ಮಂಟಪಗಳ ತ್ಯಾಜ್ಯ ಚರಂಡಿ ನೀರು ಸೇರಿ ತೀವ್ರ ಸಮಸ್ಯೆ
ಏರಿಕೆಯಾಗುತ್ತಿರುವುದು ಒಂದು ಕಡೆಯಾದರೆ, ಪರವಾನಗಿ ಪಡೆಯದೆ 5-6 ಅಂತಸ್ತಿನ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ, ನಗರದಲ್ಲಿ ಪರವಾನಗಿ ಇಲ್ಲದೆ 5-6 ಅಂತಸ್ತಿನ ಕಟ್ಟಡಗಳು ನಿರ್ಮಾಣ ಮಾಡಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ G+2 ಅಂದರೆ ನೆಲಮಹಡಿ ಸೇರಿ 3 ಅಂತಸ್ತಿಗೆ ಮಾತ್ರ ನಿರ್ಮಾಣ ಮಾಡಲು ಅವಕಾಶವಿದೆ. ಇದನ್ನು ಮೀರಿ ಯಾರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ಗುರುತಿಸಿ ಶೀಘ್ರದಲ್ಲಿಯೇ ನೋಟಿಸ್ ನೀಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇನ್ನು 1ನೇ ವಾರ್ಡಿನ ನಗರಸಭಾ ಸದಸ್ಯ ಸುಮಾ ಶಶಿಶೇಖರ್ ಮಾತನಾಡಿ, ವಾಪಸಂದ್ರ ವಾರ್ಡಿನಲ್ಲಿ ಹಸಿ ಕಸ ಒಣಕಸ ವಿಂಗಡಣೆ ಮಾಡೋದಿರಲಿ, ಎರಡನ್ನೂ ಮಿಶ್ರಣವಾಗಿಯೇ ತಂದು ರಸ್ತೆ ಪಕ್ಕಕ್ಕೆ ಬಿಸಾಡಲಾಗುತ್ತಿದೆ. ಪಕ್ಕದಲ್ಲಿಯೇ ಶಾಲೆ ಇರುವುದರಿಂದ ಮಕ್ಕಳು ದುರ್ವಾಸನೆ ತಾಳಲಾರದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಕಸ ಹಾಕುವುದಕ್ಕೆ ಕಡಿವಾಣ ಹಾಕಲು ನಗರಸಭೆ ಕ್ರಮ ವಹಿಸಬೇಕೆಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರು ಮತ್ತು ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ, ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಹಾಕುವವರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ದಂಡ ಹಾಕುವಂತೆ ಸೂಚಿಸಿದರು. ಅಲ್ಲದೆ ಅಲ್ಲಿ ಶಾಲೆ ಇರೋದ್ರಿಂದ ಕೂಡಲೇ ಅಲ್ಲಿ ಕಸ ಹಾಕದಂತೆ ಕ್ರಮ ವಹಿಸುವಂತೆ ಪೌರಾಯುಕ್ತರು ಸೂಚಿಸಿದರು. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 31 ವಾರ್ಡ್ಗಳಿದ್ದು 29 ಮಂದಿ ವಾಟರ್ ಮೆನ್ಗಳಿದ್ದಾರೆ. ಆದರೂ ಸಮರ್ಪಕ ನಿರ್ವಹಣೆ ಮಾಡುತ್ತಿಲ್ಲ ಎಂದು ನರಸಿಂಹಮೂರ್ತಿ ಅಸಮಾಧಾನ ವ್ಯಕ್ತಪಡಿಸಿದರು. ಓಡಾಡ್ಕೊಂಡು ಇಟ್ಕೊಂಡು ಸಂಬಳ ಬಂದು ಕೇಳಕ್ ಹೋದ್ರೆ ಯಾರು ಒಪ್ಪೋದಿಲ್ಲ. ನಾವು ಇವಾಗ ನೀವು ಪರವಾಗಿ ನಾವು ಮಾತಾಡ್ಬೇಕು, ನೀವು ಹಂಗೆ ಕೆಲಸ ಮಾಡಿರ್ಬೇಕು. ಅಲ್ಲ ರೀ, 31 ವಾರ್ಡಿಗೆ 29 ಜನ ಇದ್ದೀರಾ. ಒಂದು ವಾರ್ಡ್, ನನ್ನ ವಾರ್ಡ್ ಒಬ್ಬನೇ ವಾಟರ್ ಮ್ಯಾನ್ ಬಿಡ್ತಾನೆ, ಮಿಕ್ಕಿದವ್ರು ಎಲ್ಲ ಹೋಗ್ತೀರಾ ನೀವು? ಒಂದೊಂದು ವಾರ್ಡ್ ಇಬ್ಬರು ಇದ್ದಾರೆ, ಎಲ್ಲಿದ್ದೀರಾ ಮಿಕ್ಕಿರೋಲ್ಲ? ಇಂದು ಸ್ಥಾಯಿ ಸಮಿತಿಯ ಮೊದಲ ಸಭೆ ಇಂದು ನಡೆಯಿತು. ತುಂಬ ಚರ್ಚೆಗಳಿತ್ತು. ಎಲ್ಲ ಸದಸ್ಯರು, ಮಾಜಿ ಅಧ್ಯಕ್ಷರು, ಪೌರಾಯುಕ್ತರು ಎಲ್ಲ ಸೇರಿ ಸಭೆ ನಡೆಸ್ಕೊಟ್ಟಿದ್ದಾರೆ. ತುಂಬ ಸರಳವಾಗಿ ತುಂಬ ಚೆನ್ನಾಗಿ ಚಿಕ್ಕಬಳ್ಳಾಪುರ ಆಗು ಹೋಗುಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ, ಚಿಕ್ಕಬಳ್ಳಾಪುರದಲ್ಲಿ UGD ಪ್ರಾಬ್ಲಮ್ ಸ್ವಲ್ಪ ತುಂಬ ಇರೋ ಕಾರಣ ಎಲ್ಲ ಅದರ ಬಗ್ಗೆ ಒಂದು ಯೋಜನೆಗೆ ಸುಮಾರು ಸಿಲ್ಟ್ ಎತ್ತುವ ಕಾರ್ಯಕ್ರಮಕ್ಕೆ ಅದಕ್ಕೆ ಒಂದು 3 ಜನ ನೇಮಿಸಿ ಹೊಸ ಗಾಡಿಗಳು ತರೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಕಮಿಷನರ್ ಸಾಹೇಬರು ಎಲ್ಲ ಸದಸ್ಯರೆಲ್ಲ ಸೇರಿ ಇದು ಮಾಡಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಸ ವಿಂಗಡಣೆ ಸ್ವಲ್ಪ ತುಂಬ ಸಾರ್ವಜನಿಕರು ಎಲ್ಲಂದರೆ ಅಲ್ಲಿ ತಂದು ಕಸ ಎಲ್ಲಂದರೆ ಅಲ್ಲಿ ಬಿಸಾಕ್ತಾಯಿದ್ರು. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಎನ್ವಾಲ್ಮೆಂಟ್ ಇಂಜಿನಿಯರ್ನು, ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲನೂ ಕರೆಸಿ ಅವರಿಗೆ ಮುಂದಿನ ದಿನದಲ್ಲಿ ಈ ಥರ ಆಗದೇ ಇರುವ ಹಾಗೆ ಸ್ವಲ್ಪ ಎಲ್ಲರಿಗೂ ಸೂಚನೆ ನೀಡಲಾಗಿದೆ. ಮತ್ತು ಏನಾಗಿದೆ ಅಂದರೆ, ಒಂದು ವಾರ್ಡಲ್ಲಿ ಒಬ್ಬರು ಮಾಡ್ತಾರೆ, 2 ವಾರ್ಡು 3 ವಾರ್ಡ್ ಒಬ್ಬರು ನೋಡ್ತಾರೆ. ಅದರಿಂದ ಸುಮಾರು 28 ಜನ 29 ಜನ ಇದ್ದಾರೆ. ಅದಕ್ಕೆ ಅವ್ರನ್ನ ಕರೆಸಿ ಎಲ್ಲ ಸ್ವಲ್ಪ ಖುಷಿಯಾಗಿ ಮಾತಾಡಿ ಅವ್ರಿಗೆ ಜಕ್ಲಮಡುಗು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲೊಂದು 5 ಜನನ ಅಲ್ಲಿಗೆ ಕಳಿಸಿ ಮಿಕ್ದವ್ರಿಗೆ 2 ವಾರ್ಡ್ಗೆ ಒಬ್ಬರನ್ನ ನೇಮಿಸಲಾಗಿದೆ. ಅದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವರು ಒಪ್ಕೊಂಡು ಹೋಗಿದ್ದಾರೆ. ಮತ್ತು ಚಿಕ್ಕಬಳ್ಳಾಪುರ ಸಾರ್ವಜನಿಕರು ನಗರದಲ್ಲಿ ಬಹು ಕಟ್ಟಡ ಎಲ್ಲ ಕಟ್ತಾ ಇದ್ದಾರೆ. ಅಂಗಡಿ ಮಳಿ ಆಗಲಿ ಇಲ್ಲ ಮತ್ತು ಒಂದು ಮನೆಗಳಾಗಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಅವ್ರ ಜಾಗ 30-40 ಇರುತ್ತೆ. 30-40 ಸರಿಯಾಗಿ ಕಾಂಪೌಂಡ್ ಹಾಕ್ಬಿಡ್ತಾರೆ, ಮೋರಿ ಪಕ್ಕದಲ್ಲೇ ಇರುತ್ತೆ. ಅದ್ರ ಮೇಲೆ ಸರ್ಜಾ ಬಂದು ಮೆಟ್ಲು ಬೇಕಂದರೆ ಅದ್ರ ಮೇಲೇ ಹಾಕ್ಕೊತಾರೆ. ಏನು ಮೋರಿ ಮೇಲೆ, ನಗರಸಭೆ ಮೋರಿ ಮೇಲೆ ಮೆಟ್ಲು ಹಾಕ್ತಾರೆ. ದಯವಿಟ್ಟು ಸಾರ್ವಜನಿಕರು ಆ ಥರ ಮಾಡಬಾರ್ದು ಅಂತೇಳಿ ಮೋರಿಗಿನ 1.5 ಅಡಿ ಬಿಟ್ಟು ಅವ್ರು ಕಾಂಪೌಂಡ್ ಹಾಕ್ಕೊಂಡು ಸರ್ಜಾ ಅವ್ರ ಸೈಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಬರಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಹೇಗೆ ಕೇಳಿಕೊಡುತ್ತೇನೆ. ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಲೈಸೆನ್ಸ್ ಕೊಡ್ತಾ ಇರೋದು ಗ್ರೌಂಡು ಫಸ್ಟು ಸೆಕೆಂಡು ಅಷ್ಟೇ ಕೊಡ್ತಾ ಇರೋದು. ಅದಕ್ಕೆ ಮೇಲೆ ಸ್ವಲ್ಪ ಅನಾಥರೈಸ್ಡ್ಗೆ ಯಾವ್ದು ಕಟ್ಟಿದ್ರೆ ಅದು ತೆರವುಗೊಳಿಸ್ತೀವಿ. ಯಾವುದೇ ಕ್ರಮ ವಹಿಸೋಕ್ಕೂ ನಾವು ರೆಡಿ ಇದ್ದೀವಿ. ನಂತರ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ 155 ಕೊಳವೆ ಬಾವಿಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದು ವಾಲ್ಮೆನ್ಗಳು 29 ಮಂದಿ ಇದ್ದಾರೆ. 8 ಕೊಳವೆ ಬಾವಿಗಳು ಹೊಸದಾಗಿ ಕೊರೆಸಲಾಗಿದ್ದು ಅವುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಸ್ವಯಂ ಸೇವಾ ಸಂಸ್ಥೆಯೊಂದು ಮುಂದೆ ಬಂದು ನಿಷ್ಕ್ರಿಯವಾಗಿರುವ ಕೊಳವೆ ಬಾವಿಗಳು ನಿರ್ವಹಣೆ ಮಾಡುವುದಾಗಿ ಹೇಳಿದ್ದಾರೆ. 20 ಕೊಳವೆ ಬಾವಿಗಳು ನಿಷ್ಕ್ರಿಯವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಾವಿಗಳಲ್ಲಿ ಮತ್ತೆ ನೀರು ಬರುತ್ತಿವೆ.
ಸಿಎಸ್ಆರ್ ಅನುದಾನದಲ್ಲಿ ಈ ಕೆಲಸಗಳನ್ನು ಮಾಡಲು ಗಮನ ಹರಿಸುವ ಮೂಲಕ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಬಾರದಂತೆ ಎಚ್ಚರ ವಹಿಸಲಾಗುವುದೆಂದು ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆ ಮೊದಲ ಸ್ಥಾಯಿ ಸಮಿತಿ ಸಭೆಯಲ್ಲಿ ಎಲ್ಲಾ ಸದಸ್ಯರು ಭಾಗವಹಿಸಿದ್ದು, ಆರಂಭದ ಸಭೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿದ್ದು ವಿಶೇಷವಾಗಿತ್ತು. ಏನು ನಗರದಲ್ಲಿ ನೀರು ಬಿಡುವಂಥ ವಾಲ್ಮ್ಯಾನ್ಗಳು ಸುಮಾರು 21 ಜನ ಇದ್ದಾರೆ. ಅವರು ಬಿಟ್ಟು ಇನ್ನೂ 8 ಜನ ಇದ್ದಾರೆ. ನಾನು ಅವರು ಜೈ ಹತ್ರ ಮಾತಾಡಿದೆ, ಎಷ್ಟು ಕೊಳವೆ ಬಾವಿಗಳು ರನ್ನಿಂಗಲ್ಲಿದ್ದಾವೆ ಅಂತೇಳಿ ಕೇಳಿದಾಗ 155 ಕೊಳವೆ ಬಾವಿಗಳು ಈಗಾಗಲೇ ರನ್ನಿಂಗ್ ಇದೆ. ಅದರ ಪಂಪ್ ಹೌಸ್ ಹತ್ರ ಒಂದು 5 ಕೊಳವೆ ಬಾವಿಗಳಿದ್ದಾವೆ. ಅದ್ರ ಜೊತೆಗೆ ಇನ್ನು 8 ಹೊಸ ಕೊಳವೆ ಬಾವಿಗಳು ಕೊರೆಸಿರುವಂಥದ್ದಿದೆ. ಹಾಗೆ ಈಗಾಗಲೇ ಕರೆಂಟು ಸಂಪರ್ಕ ಇಲ್ಲದೆ ಇರೋ ಕಾರಣ ಇನ್ನೂ ರನ್ನಿಂಗ್ ಮಾಡಿಲ್ಲ. ಅದು ಒಂದು 10-15 ದಿನದಲ್ಲಿ ಮಾಡುವಂಥದ್ದಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಸ್ವಯಂ ಸೇವಾ ಸಂಘ NGO ಸುಮಾರು ಒಂದು ಇಬ್ಬರು ಮೂವರು NGOಗಳವರು ಸರ್ ಈಗಾಗಲೇ ಏನು ಕೊಳವೆ ಬಾವಿ ಅಳವಡಿಸಿ ಪಂಪು ಮೋಟ್ರೆಲ್ಲ ತಾವು ಬಿಟ್ಟಿರ್ತೀರಾ, ಹಿಂದೆ ನೀರು ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗಿ ಎತ್ಬಿಟ್ಟು ಕೇಸಿಂಗ್ ಎಲ್ಲ ಹಂಗೆ ಬಿಟ್ಟಿರ್ತೀರ, ಆ ಒಂದು ಲೀಸ್ಟ್ ಏನಾದರೂ ನಿಮ್ಮ ಹತ್ರ ಇದೆಯಾ? ನಾವು ಒಂದು NGO ಅದನ್ನು ರೀಚಾರ್ಜ್ ಮಾಡೋದಕ್ಕೆ ಇರೋವಂಥ ಬೋರ್ಗಳಿಗೆ ನೀರು ಕಡಿಮೆ ಆಗದೆ ಇರೋ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿದ್ದೀವಿ, ನಾವು ಮಾಡೋವಂಥದ್ದಿದೆ ಅಂತೇಳಿ ಯಾವುದೋ ಸ್ವಯಂ ಸೇವಾ ಸಂಘ ಹೇಳಿದಾಗ ಈ ದಿನ ನಾನು ನಿನ್ನೆ 1-2 ದಿನಕ್ಕೆ ಮುಂಚೆ ಅವರು ಲೀಸ್ಟ್ ಎಲ್ಲ ತಗೊಂಡೆ. ಅದರ ಜೊತೆಗೆ ಇನ್ನು ಕೊಳವೆ ಬಾವಿಗಳು ಏನು ನಿಷ್ಕ್ರಿಯ ಆಗಿದಾವಲ್ಲ ಅದರದ್ದು ಒಂದು ಮಾಹಿತಿ ಕೇಳಿದ್ದೆ. ಅವರು ಸ್ವಲ್ಪ ಒಂದು 8-9 ಹೇಳಿದರು, ಇಲ್ಲ ಆ ಥರ ಬೇಡ, ತಾವು ಅಟೆಂಡೆನ್ಸ್ ತಗೊಳ್ಳೋಂಥ ಟೈಮಲ್ಲಿ ನನ್ನನ್ನು ಕರೀರಿ, ನಾನು ಬರ್ತೀನಿ, ಅವ್ರ ಹತ್ರನೇ ಮಾಹಿತಿ ಪಡೆಯೋಣ ಅಂತ ಹೇಳಿದಾಗ ಇವತ್ತು ಅಟೆಂಡೆನ್ಸ್ ಕರೆಯೋಂಥ ಸಮಯದಲ್ಲಿ ನಾನು ಭೇಟಿ ಕೊಟ್ಟೆ. ಆ ಸಮಯದಲ್ಲಿ ಎಲ್ಲೆಲ್ಲಿ ಕೊಳವೆ ಬಾವಿಗಳು ನಿಷ್ಕ್ರಿಯ ಆಗಿದ್ದಾವೆ ಅದನ್ನೆಲ್ಲ ಮಾಹಿತಿ ಪಡೆದಾಗ ಸುಮಾರು 20 ಕೊಳವೆ ಬಾವಿಗಳು ನಿಷ್ಕ್ರಿಯ ಆಗಿದ್ದಾವೆ. ಇದೇ ರೀತಿಯಲ್ಲಿ ಅಭಿವೃದ್ಧಿಯ ಬಗ್ಗೆ ಸ್ಥಾಯಿ ಸಮಿತಿ ಕಾರ್ಯನಿರ್ವಹಿಸಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ನಾಯಿ ತಂದ ಆಪತ್ತಿನ ಕತೆ. ಹೌದು, ನಾಯಿಯೊಂದಕ್ಕೆ ವಿಷವಿಟ್ಟು ಸಾಯಿಸಲಾಗಿದೆ ಎಂದು ನಾಯಿ ಮಾಲೀಕರು ಪೊಲೀಸರಿಗೆ ದೂರು ನೀಡುವ ಮೂಲಕ ಜಿಲ್ಲೆಯಲ್ಲಿಯೂ ಪ್ರಾಣಿ ಪ್ರಿಯರಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ತಮ್ಮ ಸಾಕು ನಾಯಿಯನ್ನು ವಿಷವಿಟ್ಟು ಸಾಯಿಸಲಾಗಿದೆ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದವರು ಯಾರು ಅಂತೀರಾ? ಈ ವರದಿ ನೋಡಿ. ವೀಕ್ಷಕರೇ, ಸಹಜವಾಗಿಯೇ ಶ್ವಾನ ಮತ್ತು ಮನುಷ್ಯ ನಡುವಿನ ಸಂಬಂಧ ಹಳೆ ಶಿಲಾಯುಗದ ಕಾಲದಿಂದಲೂ ಮುಂದುವರೆದಿದೆ. ಅದರಲ್ಲೂ ಬೇಟೆ ನಾಯಿಗಳ ಬಗ್ಗೆ ಬೇಟೆಗಾರರಿಗೆ ವಿಶೇಷ ಒಲವು. ತಮ್ಮ ಹೆಂಡತಿ ಮಕ್ಕಳಿಗಿಂತ ತಾವು ಸಾಕಿದ ನಾಯಿಗಳಿಗೆ ಹೆಚ್ಚಿನ ಆಸಕ್ತಿ ತೋರಿರೋರಿಗೂ ಕೊರತೆ ಇಲ್ಲ. ಇಂತಹದೇ ಘಟನೆಯೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಮಂಚೇನಹಳ್ಳಿ ತಾಲೂಕಿನ ಭೂಮನಹಳ್ಳಿ ಗ್ರಾಮದ ವೆಂಕಟಶಾಮಪ್ಪ ಎಂಬುವವರು ಅದೇ ಗ್ರಾಮದ ವಾಸಿ ಕುಮಾರ್ ಎಂಬುವವರಿಗೆ ಸೇರಿದ ನಾಯಿಗೆ ಮಾಂಸದಲ್ಲಿ ವಿಷ ಇಟ್ಟು ಸಾಯಿಸಿದ್ದಾರೆ ಅಂತ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ನಾಯಿ ಮಾಲೀಕರಾದ ಪ್ರಭಾವತಿ, ಗುರುವಾರ ರಾತ್ರಿ ವೆಂಕಟಶಾಮಪ್ಪ ಹಾಗೂ ಅವರ ಮನೆಯವರು ಮಾಂಸದಲ್ಲಿ ವಿಷ ಬೆರೆಸಿ ತಮ್ಮ ನಾಯಿಗೆ ಇಟ್ಟ ಪರಿಣಾಮ ನಾಯಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ. ವಿಷ ಇಡುತ್ತಿರುವ ವೇಳೆ ನಾವುಗಳು ನೋಡಿ ಹಿಡಿದುಕೊಂಡಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಘಟನೆ ನಡೆದ ತಕ್ಷಣ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, 1.5 ತಿಂಗಳ ಹಿಂದೆ ನಮ್ಮದೇ ಹಸು ಇದೇ ರೀತಿ ಮೃತಪಟ್ಟಿದೆ. ಆಗ ಸಂಶಯ ಬಂದಿರಲಿಲ್ಲ. ಹಸುವಿಗೆ ವಿಷವಿಟ್ಟು ಇವರೇ ಸಾಯಿಸಿರಬಹುದು ಎಂಬ ಅನುಮಾನ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನ್ಯಾಯ ಒದಗಿಸಬೇಕೆಂದು ಅವರು ಮನವಿ ಮಾಡಿದರು. ನಮ್ಮ ಹೆಸರು ಪ್ರಭಾವತಿ ಅಂತ. ರಾತ್ರಿ ನಮ್ಮ ನಾಯಿಗೆ ವಿಷ ಇಕ್ಕಿದ್ದಾರೆ ಬಂದು ನಮ್ಮ ಮನೆ ಹತ್ರ. ನಮ್ಮ ನಾಯಿ ಅವ್ರ ಮನೆ ಹತ್ರಕ್ಕೆ ಏನು ಹೋಗಿಲ್ಲ, ಅವರೇ ನಮ್ಮ ಮನೆ ಹತ್ರಕ್ಕೆ ಬಂದು ನಮ್ಮ ಮನೆ ಪಕ್ಕದಲ್ಲಿ ತಂದು ಹಾಕಿದ್ದಾರೆ ಸರ್. ತಕ್ಷಣ ನಾವು ನೋಡಿ ಹಿಡ್ಕೊಂಡಿದ್ದೀವಿ. ನಮ್ಮ ಮೇಲೇ ಹಲ್ಲೆ ಮಾಡಿ ಈ ಥರ ಎಲ್ಲ ಹೊಡೆದಿದ್ದಾರೆ. ನಮ್ಮನ್ನು ನಮ್ಮ ಮನೆಯವ್ರನ್ನ ಸತ್ಮಿ ಹೊಡೆದಿದ್ದಾರೆ ಸರ್. ನಮ್ಮ ನಾಯಿಗೆ ಈ ಥರ ಹಾಕಿ ಇದು ಮಾಡಿಬಿಟ್ಟಿದ್ದಾರೆ ಸರ್. ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತಕ್ಷಣ ಹೋಗಿ ಏನಾದರೂ ಕಾನೂನುಬದ್ಧವಾಗಿ ನಮಗೆ ಅದಕ್ಕೆ ಪರಿಹಾರ ಮಾಡಿಕೊಡಿ ಸರ್, ನಮಗೆ ನ್ಯಾಯ ಮಾಡಿಕೊಡಿ. ವೆಂಕಟಶಾಮಪ್ಪ ಅನ್ನೋರು ಸರ್ ಈ ಥರ ಮಾಡಿದ್ದಾರೆ. ಬಂದು ವಿಷ
ಬೆರೆಸಿ ಮಟನ್ನಲ್ಲಿ ಇಕ್ಕಿದ್ದಾರೆ. ನಮ್ಮ ಹಸುಗೂ 1.5 ತಿಂಗಳು ಮುಂಚೆ ಇದೇ ಥರ ಮಾಡಿದ್ದಾರೆ. ರಾತ್ರಿ ಚೆನ್ನಾಗೈತೆ, ಬೆಳಗ್ಗೆ ಎದ್ದಿದ ತಕ್ಷಣ ಸತ್ತೋಗಿದೆ ಸರ್. ಏನು ಅಂತ ಗೊತ್ತಾಗಿಲ್ಲ ನಮಗೆ. ಇವಾಗ ತಕ್ಷಣ ನೋಡಿದ ತಕ್ಷಣ ನಮಗೆ ಗೊತ್ತಾಗಿ ಹಿಡ್ಕೊಂಡಿರೋದಕ್ಕೆ ನಮ್ಗೆ ಈ ಥರ ಬಟ್ಟೆ ಎಲ್ಲ ಹರಿದ್ಬಿಟ್ಟು ಒಡೆದ್ಬಿಟ್ಟು ಅವ್ರ ಮಗನೂ ಬಂದು ನಮ್ಮನ್ನು ಕಲ್ ತಕ್ಕೊಂಡು ಹಾಕಿ ಹೊಡೆದು ಹೋಗಿದ್ದಾರೆ ಸರ್. ನಮ್ಮನ್ನು ಹಸುಗೂ ಅವರೇ ಈ ಥರ ಮಾಡಿದ್ದಾರೆ ಸರ್. ನಮ್ಗೆ ಅನುಮಾನ ಬರ್ತೈತೆ, ನಾಯಿಗೆ ಈ ಥರ ಮಾಡಿರೋದಕ್ಕೆ ಹಸುಗೂ ಇವರೇ ಮಾಡಿರೋದು ಅಂತೇಳಿ ನಮ್ಗೆ ಅನುಮಾನ ಬರ್ತೈತೆ ಸರ್. ಈಗ ಪೊಲೀಸರು ಎಂಕ್ವೈರಿ ಮಾಡಿ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್. ಇನ್ನು ಕುಮಾರ್ ಮಾತನಾಡಿ, ಬುಧವಾರ ರಾತ್ರಿ ಸುಮಾರು 7:20 ಸಮಯದಲ್ಲಿ ವೆಂಕಟಶಾಮಪ್ಪ ಎಂಬುವವರು ಮಾಂಸದಲ್ಲಿ ವಿಷ ಬೆರೆಸಿ ನಾಯಿಗೆ ಇಡುತ್ತಿದ್ದರು. ನಾವು ನೋಡಿ ವಿಚಾರಿಸಿದಾಗ ಅವರು ಮತ್ತು ಗಂಗಾಧರಪ್ಪ ಸೇರಿ ನಮ್ಮ ಬಟ್ಟೆ ಹರಿದು ನಮ್ಮನ್ನು ಹೊಡೆದಿದ್ದಾರೆ. ನಾಯಿ ವಿಷ ತಿಂದು ಸಾವನ್ನಪ್ಪಿದೆ, ನ್ಯಾಯ ಒದಗಿಸಿ ಕೊಡಿ ಎಂದು ಅಂಗಲಾಚಿದರು. ಮಂಚಿನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ರಾಜಿಯಾಗಬಲ್ಲ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಸೆಪ್ಟೆಂಬರ್ 13ರ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುತ್ತಿದೆ. ಸಾರ್ವಜನಿಕರು ಈ ಅದಾಲತ್ ಪ್ರಯೋಜನ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು, ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ ಜುಲೈ 1ರಿಂದ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ವಿಶೇಷ ಅಭಿಯಾನವನ್ನು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ನಡೆಸಲಾಗುತ್ತಿದೆ. ಈವರೆಗೆ ಈ ಅಭಿಯಾನದಡಿ 1620 ಪ್ರಕರಣ ಗುರುತಿಸಿ 45 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ಈ ವಿಶೇಷ ಅಭಿಯಾನ ಮುಂದಿನ ಅಕ್ಟೋಬರ್ 7ರವರೆಗೆ ನಡೆಯಲಿದ್ದು, ಸಾರ್ವಜನಿಕರು ಚೆಕ್ ಬೌನ್ಸ್ ಪ್ರಕರಣಗಳು, ನ್ಯಾಯಾಲಯದಲ್ಲಿರುವ ವೈವಾಹಿಕ ವಿವಾದ, ಅಪಘಾತ ಪರಿಹಾರ, ಸಾಲ ಮರುಪಾವತಿ, ವಾಣಿಜ್ಯ ವಿವಾದ, ಸೇವಾ ಸಂಬಂಧಿತ ಪ್ರಕರಣ, ಭೂಸ್ವಾಧೀನ ಮತ್ತು ಮಧ್ಯಸ್ಥಿಕೆ ಹೊಂದುವ ಸೂಕ್ತ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ. ಕಕ್ಷಿದಾರರು ಈ ವಿಶೇಷ ಅಭಿಯಾನದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ. ಈ ಬಾರಿ ಸೆಪ್ಟೆಂಬರ್ 13ರ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದೆಂದರು. ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಎರಡೂ ಕಡೆಯವರಿಗೆ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ. ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ವಾಣಿಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿದೆ. ಸಂಧಾನಕಾರರು ಸೂಚಿಸುವ ಪರಿಹಾರ ಸಮ್ಮತಿಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು. ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಲೋಕ್ ಅದಾಲತ್ ವಿಶೇಷ ಅವಕಾಶವಾಗಿರುತ್ತದೆ ಎಂದರು. ಇನ್ನು ಪ್ರಸ್ತುತ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು 45,811 ಪ್ರಕರಣಗಳು ಬಾಕಿ ಇವೆ. ಕಳೆದ ಲೋಕ್ ಅದಾಲತ್ನಲ್ಲಿ 9,830 ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿತ್ತು. ಈ ಪೈಕಿ 5,985 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಪ್ರಸ್ತುತ ಜಿಲ್ಲೆಯಲ್ಲಿ ಬಾಕಿ ಇರುವ 45,000 ಪ್ರಕರಣಗಳ ಪೈಕಿ ಈ ಬಾರಿಯೂ 9,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳುವ ಗುರಿ ಹೊಂದಲಾಗಿದೆ. ಸಾಧ್ಯವಾದಷ್ಟು ಹೆಚ್ಚಿನ ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಇದನ್ನು ಇನಿಷಿಯಲ್ದಲ್ಲೇ ಮಾಡಿದ್ರೆ ಮುಂಚೆ ಏನಾಗ್ತಿತ್ತು ಅಂತಂದರೆ
ಕೇಸ್ ಹಾಕಿ ಸಮನ್ಸ್ ಜಾರಿಯಾಗಿ ನಂತರ ರಿಟರ್ನ್ ಸ್ಟೇಟ್ಮೆಂಟ್ ಬಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ನಂತರ ಬಿಫೋರ್ ಫೈಲಿಂಗ್ ಆಫ್ ದಿ ಅಂದರೆ ಇಶ್ಯೂಸ್ ಫ್ರೇಮ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರನ್ನ ರೆಫರ್ ಮಾಡ್ತಾಯಿದ್ವಿ. ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ ಅರೌಂಡ್ 3 to 4 months ಅದು ಗ್ಯಾಪಲ್ಲಿ ಬರ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಇಮಿಡಿಯೇಟಾಗಿ ಕೇಸ್ ಹಾಕಿದ ಕೂಡಲೇ ಹೋಯಿತು ಅಂತಂದರೆ ಅವ್ರ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಆ್ಯಕ್ಚುಲಿ ಅವತ್ತಿನ ದಿನವೇ ಮೀಡಿಯೇಟರ್ ಮುಂದೆನೇ ಹೇಳಿಬಿಡ್ತಾರೆ. ಸೊ ಇದು ಒನ್ ಅಡ್ವಾಂಟೇಜ್. ಅಂದರೆ ದೇರ್ ಇಸ್ ನೋ ಅಡ್ವೊಕೇಟ್ಸ್ದು ಜಾಸ್ತಿ ಇಂಟರ್ಫಿಯರೆನ್ಸ್ ಅಂತ ಕಮ್ಮಿ ಇರುತ್ತೆ ಸ್ವಲ್ಪ. ಅಡ್ವೊಕೇಟ್ಸಿಂದ ಏನು ತೊಂದರೆ ಏನೂ ಆಗಲ್ಲ. ಬಟ್ ಆದರೆ ಏನಪ್ಪ ಅಂತಂದರೆ ಅಟ್ ದಿ ಇನಿಷಿಯಲ್ ಸ್ಟೇಜಲ್ಲೇ ಇಫ್ ದ ಮ್ಯಾಟ್ರ್ ಗೆಟ್ ಸೆಟಲ್ಡ್ ದೆನ್ ದೇರ್ ಇಸ್ ಅ ಮೋರ್ ಚಾನ್ಸ್ ಆಫ್ ಸೆಟಲ್ಮೆಂಟ್ ಅಂತ ಒಂದು ಉದ್ದೇಶದಿಂದ ದಿಸ್ ಮೀಡಿಯೇಷನನ್ನು ನಾವು ಆ್ಯಕ್ಚುಲಿ ನಮ್ಮ ಕರ್ನಾಟಕ ಅಮೆಂಡ್ಮೆಂಟಲ್ಲಿ ಆಲ್ರೆಡಿ ಇಟ್ ಈಸ್ ದೇರ್. ಸೊ ಆ ಡ್ರೈವ್ ಅದ್ರ ಜೊತೆಗೆ ಇವಾಗ ಮೀಡಿಯೇಷನ್ ಡ್ರೈವೂ ಕೂಡ ಬಂದಿರೋದ್ರಿಂದ ಡೆಫಿನೆಟಾಗಿ ದಿ ಲಿಟಿಗೆಂಟ್ಸ್ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್. ಅದು ಹೇಳಬೇಕು ಅಂತಂದರೆ ನಮ್ಮಲ್ಲಿ ಕೇಸ್ ಹಾಕಿದ ಕೂಡಲೇ ಪಾರ್ಟಿಷನ್ ಸೂಟು ಕೂಡ ಕೇಸ್ ಹಾಕಿದ ಕೂಡಲೇ ಇಮಿಡಿಯೇಟಾಗಿ ನಾವು ನೋಟಿಸ್ ಕಳಿಸಿದ ನಂತರ ದಿ ಪಾರ್ಟೀಸ್ ಹ್ಯಾವ್ ಸೆಟಲ್ ದಿ ಮ್ಯಾಟರ್. ಪಾರ್ಟಿಷನ್ ಕೇಸೇ ಹೇಳ್ತಾ ಇರೋದು ನಾನು. ಅದೇ ಥರ ಎಷ್ಟೊಂದು ಕೇಸಸ್ಸು ಈಗ ನಾನು ನಿಮಗೆ 45 ಅಂತ ಕೊಟ್ಟನಲ್ಲ, ಪೆಂಡಿಂಗ್ ಕೇಸಸ್ಸು ಕೂಡ ಅದರಲ್ಲಿ ಸೆಟ್ಲಾಗಿದೆ. ಬಟ್ ನ್ಯೂಲಿ ಇನ್ಸ್ಟಿಟ್ಯೂಟೆಡ್ ಕೇಸಸ್ಸು ಕೂಡ ಅದರಲ್ಲಿ ಟೋಟಲ್ ನಂಬರ್ ಎಷ್ಟು ಮಾಡ್ಬೋದು ಆ್ಯಸ್ ಆನ್ ಟುಡೇ ನ್ಯೂಲಿ ಇನ್ಸ್ಟಿಟ್ಯೂಟೆಡ್ ಕೇಸಸ್ ಕೂಡ ಬಂದ ಕೂಡಲೇ ಇಮಿಡಿಯೇಟಾಗೂ ಕೂಡ ಸೆಟ್ಲಾಗಿದೆ. ಇಟ್ ಮೇ ಬಿ 1 or 2 ಕೇಸಸ್ ಅಂತಾದರೂ ಅನಿಸ್ಬೋದು. ಬಟ್ ಜಸ್ಟ್ ಥಿಂಕ್ ಅಬೌಟ್ ಆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂತಂತಂದರೆ ಡೆಫಿನೆಟಾಗೆ ದೇ ವಿಲ್ ಗೋ ಬಿಫೋರ್ ಅ ಮೀಡಿಯೇಟರ್. ದೇ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಆ ಮೀಡಿಯೇಟರ್ ಅವ್ರ ಪಾರ್ಟಿಗೆ ಅಂದರೆ ಮೀಡಿಯೇಟರ್ ವಿಲ್ ನಾಟ್ ಇನ್ ಎನಿವೇ ಕಮ್ ಟು ಅ ಕನ್ಕ್ಲೂಷನ್. ದೇ ವಿಲ್ ಟ್ರೈ ಅಂಡ್ ಆಸ್ಕ್ ದಿ ಪಾರ್ಟಿ ಟು ನೆಗೋಷಿಯೇಟ್. ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಅವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಅಕ್ರಮವಾಗಿ ರಕ್ತ ಚಂದನ ಸಾಗಣೆ ಮಾಡುತ್ತಿದ್ದ ಕುಖ್ಯಾತಿ ರಕ್ತ ಚಂದನ ಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಡಿವೈಎಸ್ಪಿ ಪಿ ಮಲ್ಲೇಶ್ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಡಿವೈಎಸ್ಪಿ ಪಿ ಮಲ್ಲೇಶ್ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ರಕ್ತ ಚಂದನ ವಶಕ್ಕೆ ಪಡೆಯಲಾಗಿದೆ. ರಕ್ತ ಚಂದನ ಮರದ ತುಂಡುಗಳನ್ನು ತರಿಸಿಕೊಂಡು ಡೆಲಿವರಿ ಟ್ರಾನ್ಸ್ಪೋರ್ಟ್ ಮಾಡಲು ಕಳ್ಳರು ಮುಂದಾಗಿದ್ದು, ಏಜಾಜ್ ಶರೀಫ್, ಫಯಾಜ್ ಶರೀಫ್ ಮತ್ತು ಸಾದಿಕ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಡೆಲಿವರಿ ಮಾಡಲು ಮುಂದಾಗಿದ್ದರು. ಹೊಸಕೋಟೆಯ ಕೊಳತ್ತೂರು ಗ್ರಾಮದ ಡೆಲಿವರಿ ಟ್ರಾನ್ಸ್ಪೋರ್ಟ್ ಕಂಪನಿ ಮೂಲಕ ಸಾಗಾಟ ಮಾಡಲು ಯತ್ನಿಸಿದ್ದಾರೆ. ಹರಿಯಾಣದ ವಿಷ್ಣುಕುಮಾರ್ ಎಂಬುವವರಿಗೆ ಪಾರ್ಸೆಲ್ ಮಾಡಲು ಸಜ್ಜು ಮಾಡಿಕೊಂಡಿದ್ದು 25 ಲಕ್ಷ ರು ಬೆಲೆ ಬಾಳುವ ರಕ್ತಚಂದನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 1093 ಕೆಜಿ ತೂಕದ 102 ರಕ್ತಚಂದನದ ತುಂಡುಗಳು ಸಿಕ್ಕಿದ್ದು ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ
ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಗರವನ್ನು ಸ್ವಚ್ಛವಾಗಿಡಲು ಶ್ರಮಿಸುವವರು ಪೌರ ಕಾರ್ಮಿಕರು. ಸುಂದರ ಮತ್ತು ಸ್ವಚ್ಛ ನಗರವಾಗಿ ಚಿಕ್ಕಬಳ್ಳಾಪುರ ಹೊರಹೊಮ್ಮಲು ಪೌರ ಕಾರ್ಮಿಕರ ಶ್ರಮವೇ ಪ್ರಮುಖ ಕಾರಣ. ಅಂತಹ ಪೌರ ಕಾರ್ಮಿಕರ ಆರೋಗ್ಯ ವಿಚಾರದಲ್ಲಿ ಶ್ರದ್ಧೆ ವಹಿಸಬೇಕಿರೋದು ನಗರಸಭೆ. ಹಾಗಾಗಿಯೇ ಈ ಹಿಂದೆ ಪೌರ ಕಾರ್ಮಿಕರಿಗೆ ಬೆಳಗಿನ ವೇಳೆ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಇದು ಇಂದಿಗೂ ಮುಂದುವರೆ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗಾಗಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಆರಂಭದಿಂದಲೂ ಗುಣಮಟ್ಟ ಹಾಗೂ ಅನಿಯಮಿತವಾಗಿ ಉಪಹಾರ ನೀಡಲಾಗುತ್ತಿತ್ತು. ಆದರೆ ಮಧ್ಯದಲ್ಲಿ 1 ವರ್ಷ ಮತ್ತೊಬ್ಬರಿಗೆ ಗುತ್ತಿಗೆ ನೀಡಲಾಗಿದ್ದು, ಅವರು ಗುಣಮಟ್ಟವಿಲ್ಲದ ಮತ್ತು ಅನಿಯಮಿತವಾಗಿ ಉಪಹಾರ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಮತ್ತೆ ಹಳಬರಿಗೆ ಉಪಹಾರದ ವ್ಯವಸ್ಥೆ ನೀಡಲಾಗಿದೆ. 33 ರೂಪಾಯಿಗೆ ಉತ್ತಮ ಗುಣಮಟ್ಟದ ತಿಂಡಿ ನೀಡಲಾಗುತ್ತಿದ್ದು, ಪೌರ ಕಾರ್ಮಿಕರು ಸೇವಿಸುವ ಉಪಹಾರದ ಗುಣಮಟ್ಟದ ಬಗ್ಗೆ ಇಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಖುದ್ದು ಭೇಟಿ ನೀಡಿ ಉಪಹಾರ ಸೇವಿಸುವ ಮೂಲಕ ಪರಿಶೀಲನೆ ಮಾಡಿದರು. ಈ ವೇಳೆ ಉಪಹಾರದ ಬೆಲೆ 33 ರೂಪಾಯಿಯಿಂದ 35 ರೂಪಾಯಿಗೆ ಹೆಚ್ಚಿಸುವಂತೆ ಉಪಹಾರದ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಉಪಾಧ್ಯಕ್ಷರಿಗೆ ಮನವಿ ಮಾಡಿದ್ದು, ಅದನ್ನು ಚರ್ಚೆ ಮಾಡಿ ಹೆಚ್ಚಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ. 10 ವರ್ಷಗಳಿಂದ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ತಿಂಡಿ ಕೊಡುವಂಥದ್ದನ್ನು
ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅವರಿಗೆ ಒಳ್ಳೆಯ ಗುಣಮಟ್ಟವಾದ ತಿಂಡಿ ಕೊಟ್ಟು ಅದ್ರ ಜೊತೆಗೆ ಮೊಟ್ಟೆ ತಿನ್ನೋವಂಥವ್ರಿಗೆ ಮೊಟ್ಟೆ ಕೊಡುವಂಥದ್ದನ್ನು ಹಿಂದೆ ನಮ್ಮ ಪೌರಾಯುಕ್ತರು ಉಮಾಕಾಂತ್ ಅವರು ಮಾಡ್ಕೊಂಡು ಬಂದಿದ್ದರು. ಅದರಂತೆ ನಾವು ಗೆದ್ದು ಬಂದ ನಂತರ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀವಿ. ಅದರ ಜೊತೆಗೆ ಕಳೆದ ವರ್ಷ ಬೇರೆ ಇನ್ನೊಬ್ಬರು ಯಾರೋ ಮೈಸೂರವರಿಗೆ ಟೆಂಡರ್ ಆಗಿ ಸುಮಾರು 1 ವರ್ಷ ಅವರು ತಿಂಡಿ ಕೊಡುವಂಥದ್ದನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಪೌರ ಕಾರ್ಮಿಕರು ಟಿಫನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಗುಣಮಟ್ಟವಾಗಿಲ್ಲ, ಸಾರು ಸರಿ ಇಲ್ಲ, ಇನ್ನೊಂದು ಮುದ್ದೆ ಕರೆಕ್ಟಾಗಿ ಕೊಡೋದಿಲ್ಲ, ಮೊಟ್ಟೆನೂ ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ ಅಂಥೇಳಿ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಪರಿಶೀಲನೆ ಮಾಡಬೇಕು ಅಂಥೇಳಿ ಹಿಂದೆ ಒಂದು ಸಾರಿ ಭೇಟಿ ಕೊಟ್ಟಿದ್ವಿ. ಆದರೆ ಪೌರ ಕಾರ್ಮಿಕರು ಹೇಳಿದ್ದು ನಿಜಾನೇ ಆಗಿತ್ತು. ಅದರಂತೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಕೂಡ ಅವ್ರನ್ನ ಕೈಬಿಟ್ಟು ಹಿಂದೆ ಯಾರು 9 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರು ಅವ್ರಿಗೆ ಕೊಡೋವಂಥದ್ದನ್ನು ಮಾಡಬೇಕು ಅಂಥೇಳಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ನಾಗರತ್ನಮ್ಮ ಅನ್ನೋರಿಗೆ ಮತ್ತೆ ಕೊಟ್ವಿ. ಮತ್ತು ಈ ದಿನ ನಾನು ಕೂಡ ಒಂದು ಸಾರಿ ಅವರು ಹಿಂದೆ ಕೊಡ್ತಾ ಇದ್ದಂಗೆ ಮಾಡ್ತಾ ಇದ್ದಾರೆ, ಬೇರೆ ಥರ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಭೇಟಿ ಕೊಟ್ಟಾಗ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದರು. ಮತ್ತು ಅವರು ಕೂಡ ನೀವು ತಿಂಡಿ ಮಾಡಿ ಸರ್ ಅಂತೇಳಿ ಅವರು ನಾಗರತ್ನಮ್ಮ ಅವರು ಕೇಳಿದಾಗ ನಾನು ಕೂಡ ಸ್ವಲ್ಪ ತಿಂಡಿ ಸ್ವೀಕಾರ ಮಾಡೋವಂಥದ್ದಾಯಿತು. ಭಾಳ ಚೆನ್ನಾಗಿತ್ತು. ಅದರಂತೆ ಅವರು ಕೂಡ ಒಂದು ಬೇಡಿಕೆ ಇಟ್ಟರು. ಸರ್, ಈಗಾಗಲೇ 33 ರೂಪಾಯಿ ಕೊಡ್ತಾ ಇದ್ದೀರಾ, ನನಗೆ ಇನ್ನೊಂದು 2 ರೂಪಾಯಿ ಹಾಕ್ಕೊಡುವಂಥದ್ದನ್ನು ತಾವು ಮಾಡಬೇಕು ಅಂತ ಹೇಳಿದಾಗ, ಕೇಳ್ತೀನಮ್ಮ, ನಾನು ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕೇಳಿ ಅದರಂತೆ ಕಮಿಷನರ್ ಅವರ ಹತ್ರ ಕೂಡ ಚರ್ಚೆ ಮಾಡಿ ನಿನಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ ಇಂದು ಸ್ಥಾಯಿ ಸಮಿತಿ ಸಭೆ ನಡೆದಿದ್ದು, ಈ ವೇಳೆ ಪೌರ ಕಾರ್ಮಿಕರ ಉಪಹಾರದ ಬೆಲೆ ಹೆಚ್ಚಿಸುವ ಬಗ್ಗೆಯೂ ಚರ್ಚೆ ನಡೆಸಿದ್ದು, ಪ್ರಸ್ತುತ ಇರುವ 33 ರೂಪಾಯಿಗಳನ್ನು 35 ರೂಪಾಯಿಗೆ ಹೆಚ್ಚಿಸುವ ಬಗ್ಗೆಯೂ ಚಿಂತಿಸಲಾಗಿದೆ ಎಂದು ತಿಳಿದುಬಂದಿದೆ. ಒಟ್ಟಿನಲ್ಲಿ ನಗರದ ಸ್ವಚ್ಛತೆಗೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗುಣಮಟ್ಟದ ಉಪಹಾರದ ವ್ಯವಸ್ಥೆ ಮಾಡಿರುವ ನಗರಸಭೆಯ ಕ್ರಮಕ್ಕೆ ಪೌರ ಕಾರ್ಮಿಕರಿಂದ ಮೆಚ್ಚುಗೆ ವ್ಯಕ್ತ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ ಎಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ನಂಜನಗೂಡಿನಲ್ಲಿ ಹೇಳಿದರು. ನಂಜನಗೂಡಿಗೆ ಇಂದು ಭೇಟಿ ನೀಡಿದ ಸಚಿವರು ಮೇಲ್ಸೇತುವೆ ನಿರ್ಮಾಣ ಪ್ರದೇಶ ವೀಕ್ಷಿಸಿದ ನಂತರ ಮಾತನಾಡಿದರು. ನಂಜನಗೂಡು ನಗರದ ರಾಷ್ಟ್ರಪತಿ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಿದ ಸಚಿವ ವಿ ಸೋಮಣ್ಣ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. 180 ಎಲ್ಸಿಗಳು ಬಂದಿವೆ. 75 ಎಲ್ಸಿಗಳಿಗೆ ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ. 25 ವರ್ಷಗಳಿಂದ ಸಮಸ್ಯೆ ಆಗಿದೆ. ದೇಶದಲ್ಲಿ ಸಾಕಷ್ಟು ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದೇನೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿದ್ದೇನೆ. ನಂಜನಗೂಡಿಗೆ ಇಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದೇನೆ. ನಂಜನಗೂಡು ವೇಗವಾಗಿ ಬೆಳೆಯುತ್ತಿದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವುದು ಬೇಡ. ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. 2 ತಿಂಗಳ ಒಳಗಾಗಿ ಕಾಮಗಾರಿ ಪ್ರಾರಂಭಿಸುತ್ತೇವೆ. 2025ರ ಒಳಗೆ ಕಾಮಗಾರಿ ಮುಗಿಸುತ್ತೇವೆ ಎಂದರು. ಕರ್ನಾಟಕದಲ್ಲಿ ಸುಮಾರು 2 ತಿಂಗಳ ಹಿಂದೆ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟಿದೆ ಅಂತ ಒಂದು ಸರ್ವೆ ಮಾಡಿಸಿದಾಗ 175-180 ಎಲ್ ಸಿಗಳು ಬಂದು ಈಗಾಗಲೇ ತೊಳಗೆ 75 ಎಲ್ ಸಿಗಳು ಸ್ಯಾಂಕ್ಷನ್ ಆಗಿದೆ. 12 ಎಲ್ ಸಿ ಗೇಟ್ಗಳು ಬೆಂಗಳೂರು ನಗರದ ಒಳಗಡೆ ಸುಮಾರು 25 ವರ್ಷಗಳಿಂದ ಅದಾಗೆ ಕಾಲ ಕಳೀತಾ ಇದ್ದರು. ಜನಗಳಿಗೆ ಒಂದು ರೀತಿ ನೋವಿನ ಮೇಲೆ ನೋವಾಗ್ತಾಯಿತ್ತು. ಅದೆಲ್ಲವನ್ನು ಕೂಡ ಓದುವ 15 ದಿವಸಗಳ ಹಿಂದೆ ನಾನೇ ಸ್ವತಃ ಎಲ್ಲ ಅಧಿಕಾರಿಗಳನ್ನ ನಮ್ಮವ್ರನ್ನೆಲ್ಲ ಕೂರಿಸಿ ಎಲ್ಲ ಮಾಡಿ ಬಗೆಹರಿಸಿದ್ದೀವಿ. ಇನ್ನು 101 ಎಲ್ ಸಿ ಗೇಟ್ಗಳಿಗೆ ಎಸ್ಟಿಮೇಟು ಕೂಡ ಅದು ಎಲ್ಲಿ ROB ಮಾಡಬೇಕು, ಎಲ್ಲಿ RUB ಮಾಡಿ, ಎಲ್ಲಿ ಮೇಲ್ಕ ಸೇತುವೆ, ಎಲ್ಲಿ ಕೆಳ ಸೇತುವೆ ಮಾಡಬೇಕು, ಇದೆಲ್ಲವೂ ಕೂಡ ನಡೀತಾ ಇದೆ. ಮೈಸೂರಿನಲ್ಲಿ
ಹಳೆ ಮೈಸೂರು ಇವತ್ತಿಲ್ಲ. ಮೈಸೂರು ರೈಲ್ವೆ ನಿಲ್ದಾಣವನ್ನು ಅಂದಿನ ಲೋಕಸಭಾ ಸದಸ್ಯರಾಗಿದ್ದ ಪ್ರತಾಪ್ ಸಿಂಹ ಅವರು ನೂರಾರು ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ರು. ಇವತ್ತಿನ ನಮ್ಮ ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಂಜನಗೂಡು ನಾನು ಕೂಡ ವರ್ಷಕ್ಕೆ ಕನಿಷ್ಠ ಎಲ್ಲ ಅಂದರೂ ಒಂದು 10-15 ಸಾರಿ ಬರ್ತೀನಿ. ಇಲ್ಲಿ ಸಮಸ್ಯೆ ಗೊತ್ತಿದೆ. ಇದೇ ರೀತಿಯಾದ ಸಮಸ್ಯೆ ನನ್ನ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಟವಾಡಿ, ಮಲ್ಸಂದ್ರ, ಮೈದಾಳ, ಬಂಡಿಹಳ್ಳಿ ಈ ರೀತಿ ಎಲ್ಲವೂ ಕೂಡ ಕಂಜೆಸ್ಟ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಹೆಂಗೆ ಬಿಡಬೇಕು ಏನು ಬಿಡಬೇಕು ಅನ್ನೋದು ನಾನು ಒಂದು ವರ್ಷ 2 ತಿಂಗಳಲ್ಲಿ 25-26 ರಾಜ್ಯಗಳಿಗೆ ಸುತ್ತಾಡ್ಕೊಂಡು ಬಂದಿದ್ದೀನಿ. ನೂರಾರು ರೈಲ್ವೆ ಸ್ಟೇಷನ್ಗಳ ಹತ್ರ ಹೋಗಿದ್ದೀನಿ. ನಂಜನಗೂಡು ಬೆಂಗಳೂರನ್ನ ಹೊಂದ್ಕೊಂಡಿರೋದ್ರಿಂದ ತುಂಬ ಶೀಘ್ರಗತಿಯಲ್ಲಿ ಬೆಳೀತದೆ. ಮೇಲ್ಸೇತುವೆ ಮಾಡುವಾಗ ಏನು ಮಾಡಬೇಕೆಂಬುದು ನನಗೆ ಗೊತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿದ್ದಾರೆ. ಆ ಪ್ರದೇಶದ ಜನರಿಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ಜನರನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ರೈಲ್ವೆ ಮೇಲ್ಸೇತುವೆಯನ್ನು ನೇರವಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗುಡಿಬಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಮೂಲಕ ಶಿಕ್ಷಕರ ದಿನಾಚರಣೆ ನೆರವೇರಿತು. ತಾಲೂಕಿನ ಎಲ್ಲ ಹಂತಗಳ ಶಿಕ್ಷಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ಶಿಕ್ಷಕರು ದಿನನಿತ್ಯ ಪಾಠ ಬೋಧನೆ, ಪರೀಕ್ಷಾ ಕೆಲಸಗಳು, ನಿರಂತರ ಪಠ್ಯಕ್ರಮದ ಒತ್ತಡಗಳಲ್ಲಿ ತೊಡಗಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಸಮಿತಿ ಅಧ್ಯಕ್ಷ ವಿ ಶ್ರೀರಾಮಪ್ಪ, ಶಿಕ್ಷಕರು ಸಮಾಜದ ದಿಕ್ಕು ತೋರಿಸುವ ದೀಪಸ್ತಂಭಗಳು. ಅವರು ಪಾಠ ಹೇಳುವುದಕ್ಕಿಂತ ಹೆಚ್ಚು ಮೌಲ್ಯಗಳನ್ನು ಬೋಧಿಸುವವರು. ಶಿಕ್ಷಕರ ದಿನಾಚರಣೆ ಕೇವಲ ಗೌರವ ಸಲ್ಲಿಸುವುದಲ್ಲದೆ ಅವರಿಗೆ ಮನರಂಜನೆ, ಸ್ಪರ್ಧಾತ್ಮಕತೆ ಹಾಗೂ ಒಗ್ಗಟ್ಟನ್ನು ಬೆಳೆಸುವ ಅವಕಾಶ ನೀಡುವುದು ಮುಖ್ಯ ಎಂದರು. ಇದೇ ತಿಂಗಳ 10ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂತೇಳಿ ಮಾನ್ಯ ಶಾಸಕರಿಂದ ನಿರ್ದೇಶಿಸಲ್ಪಟ್ಟಿದೆ. ಆದ್ರಿಂದ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರೆಲ್ಲರೂ ಸಹ ನನ್ನ ವೇದಿಕೆ ಬಳಿ ಆಗಮಿಸಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಬಂಧುಗಳೇ. ನಂತರ ಕ್ರೀಡಾ ಕಾರ್ಯಕ್ರಮಗಳು ಜೋರಾಗಿ ನಡೆದವು. ಗುಂಡು ಎಸೆತ, ಓಟ, ಥ್ರೋಬಾಲ್, ವಾಲಿಬಾಲ್ ಮುಂತಾದ ಸ್ಪರ್ಧೆಗಳಲ್ಲಿ ಮಹಿಳಾ ಮತ್ತು ಪುರುಷ ಶಿಕ್ಷಕರು ತಮ್ಮ ಕ್ರೀಡಾ ನೈಪುಣ್ಯ ತೋರಿಸಿದರು. ವಿದ್ಯಾರ್ಥಿಗಳಿಗೆ ಸದಾ ಮಾರ್ಗದರ್ಶನ ನೀಡುವ ಶಿಕ್ಷಕರು ಈ ಬಾರಿ ಮೈದಾನದಲ್ಲಿ ತಮ್ಮ ಕಸರತ್ತು ತೋರಿಸಿದ ಕ್ರೀಡಾ ಮನೋಭಾವ ಮೆರೆದರು. ಕ್ರೀಡೆಗಳ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ತರಗತಿಯಲ್ಲಿ ಗಂಭೀರವಾಗಿ ಕಾಣುವ ಶಿಕ್ಷಕರು ವೇದಿಕೆಯಲ್ಲಿ ತಮ್ಮ ಕಲಾತ್ಮಕ ಪ್ರತಿಭೆ ಹೊರಹಾಕಿದ್ರು. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿಕ್ಷಕರಿಗೆ ಶಾರೀರಿಕ ಚೈತನ್ಯ, ಮನರಂಜನೆ ನೀಡಿದವು. ಸಂಜೆ ನಡೆದ ಸಮಾರೋಪದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ವಿತರಿಸಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನದ ಸಮಿತಿ ಹಮ್ಮಿಕೊಂಡಿದ್ದ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬೀದರ್ ಜಿಲ್ಲೆ ಸೇರಿದಂತೆ ನೆರೆಯ ಜಿಲ್ಲೆಯ ಅಪಾರ ಸಂಖ್ಯೆಯ ಶರಣೆಯರು ಭಾಗಿಯಾಗಿದ್ದರು. ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮೂರ್ತಿಗಳನ್ನು ಅಲಂಕೃತ ವಾಹನದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ವಿವಿಧ ಜಾನಪದ ಕಲಾ ತಂಡಗಳು ಅದರ ಮೆರುಗು ಹೆಚ್ಚಿಸಿದವು. ಮಕ್ಕಳು ಬಾಲಶರಣರ ವೇಷದಲ್ಲಿ ಗಮನ ಸೆಳೆದರು. ಮಹಿಳೆಯರು ಇಳಕಲ್ ಸೀರೆ ಧರಿಸಿದರೆ, ಪುರುಷರು ಶ್ವೇತವರ್ಣದ ಅಂಗಿ ಹಾಗೂ ದೋತರ ಧರಿಸಿಕೊಂಡು ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ತಲೆಯ ಮೇಲೆ ವಚನ ಸಾಹಿತ್ಯ ಹೊತ್ತು ಹೆಜ್ಜೆ ಹಾಕಿದರು. ಒಬ್ಬ ಲಿಂಗಾಯತ, ಕೋಟಿ ಲಿಂಗಾಯತ, ಭಾರತ ದೇಶ ಜೈ ಬಸವೇಶ ಎಂಬ ಘೋಷಣೆ ಹಾಕಿದರು. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ.
ಎಲ್ಲೂ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಒಂದು ಕಡೆ ಯುದ್ಧ ನಡೀತಾ ಇದೆ, ಒಂದು ಕಡೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾ ಇದ್ದಾರೆ. ಇನ್ನೂ ಶೋಷಣೆ ಇದೆ, ಅತ್ಯಾಚಾರ ಇದೆ, ದೌರ್ಜನ್ಯ ಇದೆ, ಮಕ್ಕಳು ಸುರಕ್ಷಿತವಾಗಿಲ್ಲ, ಮಹಿಳೆಯರು ಸುರಕ್ಷಿತವಾಗಿಲ್ಲ. ಸಮಾಜದಲ್ಲಿ ಎಲ್ಲಕ್ಕೆ ಪರಿಹಾರ ಅಂತ ಹೇಳಿದ್ರೆ ವಚನ ಸಾಹಿತ್ಯದಲ್ಲಿ ಇದೆ. ವಚನ ಸಾಹಿತ್ಯ ನಮ್ಮ ಸಮಸ್ಯೆಗಳಿಗೆ ಇವತ್ತು ದಿವ್ಯೌಷಧಿ ಆಗಿದೆ. ಹೀಗಾಗಿ ಇದರಲ್ಲಿ ಪ್ರಶ್ನೆಯೂ ಇದೆ, ಉತ್ತರವೂ ಇದೆ, ಇದರಲ್ಲಿ ಸಮಸ್ಯೆಗಳಿದ್ದಾವೆ, ಪರಿಹಾರನೂ ಇದೆ. ನಮ್ಮ ಮಕ್ಕಳಿಗೆ, ಯುವ ಶಕ್ತಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ತರಬೇಕು, ಅವರು ಸದ್ಗುಣ ಸಂಪನ್ನ ಆಗಬೇಕು, ಅವರು ಆದರ್ಶರಾಗಬೇಕು ಅಂತ ಹೇಳಿದ್ರೆ ವಚನ ಸಾಹಿತ್ಯದ ಅಧ್ಯಯನ ಮಾಡುವಂಥ ರೀತಿಯಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಮಾರ್ಗದುದ್ದಕ್ಕೂ ಬಸವಾದಿ ಶರಣರ ಪರ ಜೈಕಾರ ಹಾಕಿದರು. ನಗರದ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯು ಬೊಮ್ಮಗೊಂಡೇಶ್ವರ ವೃತ್ತ, ಚನ್ನಮ್ಮ ವೃತ್ತದ ಮೂಲಕ ಹಾದು BV ಭೂಮರೆಡ್ಡಿ ಕಾಲೇಜು ತಲುಪಿತು. ಮಾರ್ಗದುದ್ದಕ್ಕೂ ಮೆರವಣಿಗೆ ಮೇಲೆ ಹೂಮಳೆಗೆರೆದು ಸ್ವಾಗತಿಸಲಾಯಿತು. ಜನಗಣತಿಯಲ್ಲಿ ಲಿಂಗಾಯತ ಎಂದು ಬರೆಸಿ ದ್ವಂದ್ವಕ್ಕೆ ತೆರೆ ಎಳೆದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸಾಣೆಹಳ್ಳಿ ಶ್ರೀ ಸಾಣೆಹಳ್ಳಿ ತರಳಬಾಳು ಸಂಸ್ಥಾನ ಶಾಖಾ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಜಾತಿ ಕಾಲಂ ಉಪಜಾತಿ ದಾಖಲಿಸಲು ಶ್ರೀಗಳು ದ್ವಂದ್ವಕ್ಕೆ ತೆರೆ ಎಳೆದರು. ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ, ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ, ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸಬೇಕು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. 80 ವರ್ಷಗಳಿಂದ ಕರಾಬು ಜಮೀನಿನಲ್ಲಿ ವಾಸವಿದ್ದ ಕುಟುಂಬಗಳನ್ನು 5 ತಿಂಗಳ ಹಿಂದೆ ಬೀದಿ ಪಾಲು ಮಾಡಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸೂಚನೆ ಬಂದರೂ ಗಮನ ಹರಿಸದ ಆಡಳಿತಕ್ಕೆ ಆ ಕುಟುಂಬಗಳು ಮೈಸೂರು ಜಿಲ್ಲಾಡಳಿತ ಹಾಗೂ ನಂಜನಗೂಡು ತಾಲೂಕು ಆಡಳಿತ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೆ ಜಾನ ಕುರುಡರಂತೆ ವರ್ತಿಸುತ್ತಿರುವ ಅಚ್ಚರಿ ಅಂಶ ಬೆಳಕಿಗೆ ಬಂದಿದೆ. ಬೀದಿ ಪಾಲಾದ ಕುಟುಂಬಗಳಿಗೆ ನ್ಯಾಯ ಒದಗಿಸದ ಜಿಲ್ಲಾಡಳಿತದ ಬಗ್ಗೆ ಸಂತ್ರಸ್ತ ಕುಟುಂಬಗಳು ಹಿಡಿ ಶಾಪ ಹಾಕುತ್ತಿವೆ. ತೋರಿಕೆಗಾಗಿ ಸ್ಥಳಕ್ಕೆ ಭೇಟಿ ನೀಡುವ ಅಧಿಕಾರಿಗಳು ಕೇವಲ ಸಾಂತ್ವನ ಹೇಳುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪರ್ಧಿಸಿರುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದ ಕರಾಬು ಜಾಗದಲ್ಲಿ 85 ವರ್ಷಗಳಿಂದ ಹಂದಿಜೋಗಿ ಸಮುದಾಯದ ಅಕ್ಷತಾ ಹಾಗೂ ಅಕ್ಷಿತಾ ಎಂಬುವವರ ಕುಟುಂಬ 3 ತಲೆಮಾರುಗಳಿಂದ ವಾಸವಿತ್ತು. 5 ತಿಂಗಳ ಹಿಂದೆ ಶಿವಾನಂದ, ಕುಮಾರ ಹಾಗೂ ಕೆಂಪಮ್ಮಣ್ಣಿ ಎಂಬುವವರು ಇದು ನಮ್ಮ ಜಮೀನೆಂದು ತಿಳಿಸಿ ಮನೆಗಳನ್ನು ಧ್ವಂಸಗೊಳಿಸಿ ಕುಟುಂಬಗಳನ್ನು ಬೀದಿ ಪಾಲು ಮಾಡಿದರು. ಈ ವೇಳೆ 2 ಕುಟುಂಬಗಳ ಸಮೀಪದ ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಬಡ ಜನಕ್ಕೆ ನ್ಯಾಯ ಎಲ್ಲೂ ಇಲ್ಲ ಸರ್. ಈಗ ಅವರು ನ್ಯಾಯ ಕೇಳ್ಕೊಂಡೋದ್ರೂ ನ್ಯಾಯ ಸಿಗಲ್ಲ ಈ ಬಡ ಜನಗಳಿಗೆ. ಈಗ ಇವರು 70-80 ವರ್ಷದಿಂದ ಇದೇ ಜಾಗದಲ್ಲಿದ್ದಾರೆ. ಹಲವಾರು ಸರ್ಕಾರಕ್ಕೆಲ್ಲ ಹೋಗಿ ಲೆಟ್ರ್ ಹಾಕ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ನಾಳೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಒಂದು ಜಾಗ ಕೊಟ್ಟಿಲ್ಲ. ಜಾಗ ಕೊಡದಿದ್ದ ನಂತರ ಇವರು ಏನು ನನ್ನ ಗಮನಕ್ಕೆ ಬಂದಾಗ ನಾನು ನೋಡಿದ್ದು 2 ತಿಂಗಳಲ್ಲಿ 2 ತಿಂಗಳ ಲೆವೆಲಲ್ಲಿ ಪ್ರತಿಯೊಬ್ಬರ ಹತ್ರಕ್ಕೂ ನಾನು ಕರ್ಕೊಂಡೋಗಿ ವಿಸಿಟ್ ಮಾಡಿ DC ಅವ್ರು ಹೇಳಿದ್ರು ಪರಿಶೀಲನೆ ಮಾಡಿ ಅವ್ನಿಗೇನಿದೆಯೋ ಕೊಡಿ ಅಂತ ಹೇಳಿದರು. ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಮಹಿಳಾ ಅಧ್ಯಕ್ಷರು, ಅವರು ಕೂಡ ತಹಸೀಲ್ದಾರ್ಗೆ ನೋಡಪ್ಪ ಅದು ಒಂದು ಹೆಣ್ಮಗು ಇದೆ, ಸರ್ವೆ ಮಾಡಿ 1 ಕುಂಟೆ 2 ಕುಂಟೆ ಅವ್ರಿಗೆ ವಾಸಸ್ಥಳವಾಗಿ ಜಾಗ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಸ್ಪಂದಿಸಿಲ್ಲ. ಇವತ್ತು ಸ್ಥಳಕ್ಕೆ ಸರ್ವೆ ಇದೆ ಅಂತ ಹೇಳಿದ್ರು,
ಸಿದ್ದಯ್ಯವರು ADL ಅವರು ಸಿದ್ದಯ್ಯವರು ಬಂದಿರು, ಸರ್ವೆ ಅವರು ಮಠಲಿಂಗಯ್ಯವರು ಬಂದಿದ್ರು, ಮತ್ತು RI ಅವರು ಶಶಿಧರ್ ಬಂದಿದ್ರು, VE ಅವರು ಹರೀಶ್ ಅವರು ಬಂದಿದ್ರು. ಚೈನ್ ಆಗಿ ಅಳತೆ ಮಾಡಿಲ್ಲ. ಆದ್ರಿಂದ ಚರಂಡಿ ವಾಸನ ಆ ಸ್ಮೆಲ್ಲಲ್ಲೆಲ್ಲ ಚಿಕ್ಕ ಮಗು 1 ವರ್ಷದ ಮಗುನೆಲ್ಲ ಇಟ್ಕೊಂಡಿದ್ದೀನಿ. ಆದ್ರಿಂದ ಸಹಾಯ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವು ಸಾಯೋದೇ ಅವ್ರ ಹೆಸರುಗಳು ಬರೆದಿಟ್ಬಿಟ್ಟು ಕಾಸಿಂದಾರ್ ಹೆಸರು ಕಾಸಿಂದಾರ್ ಸಾಹೇಬ್ರು ಕೊಡ್ತೀವಿ ಅಂತ ಹೇಳವ್ರೆ. ಎಲ್ಲ ಶಿವಾನಂದ ಬಂದು ಹೇಳವ್ನೆ 2 ಕುಂಟನ 3 ಕುಂಟನ ಜಾಗ ಕೊಡ್ತೀವಿ ಅಂತ ಕಾಸಿಂದಾರ ಹೇಳಿದ್ರು. ನಾವು ಕೊಡ್ತೀವಿ ಜಾಗನ, ನೀವು ಅಳತೆ ಮಾಡೋದು ಏನು ಬೇಡ, ಒಂದು ಕಲ್ಲು ನೆಟ್ಬಿಟ್ಟು ಒಂದು ಕಡೆ ಮೂಲೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡು ಸಾಹೇಬ್ರ ಹತ್ರ ಅದು ಮಾಡಿಕೊಟ್ಟಿಲ್ಲ ನಮ್ಗೆ. ಇವಾಗ ಸರ್ವೆ ಮಾಡ್ತೀವಿ ಅಂದರು, ಸರ್ವೇನೂ ಮಾಡಿಲ್ಲ ಅವರು. ಮೊಬೈಲಲ್ಲಿ ಅಲ್ಲೋಣ ಹೋದ್ರು ಇಲ್ಲೋಣ ಬಂದರು, ನಮಗಂತೂ ಗೊತ್ತಿಲ್ಲ. ನಾವು ಓದಿಲ್ಲ, ನಮ್ಗೇನು ಗೊತ್ತಿಲ್ಲ, ದಡ್ರು, ನಮ್ಗೆ ಯಾವುದೂ ಗೊತ್ತಿಲ್ಲ. ಹಿಂಗೆ ಬಂದರು ಅವರು ಭಯದಲ್ಲೇ ಮಾಡಿದ್ರು. ತಮಗಾದ ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತಂದು ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಕಳೆದ 5 ತಿಂಗಳಿಂದ ಯಾವುದೇ ರಕ್ಷಣೆ ಇಲ್ಲದ ಶೆಡ್ನಲ್ಲಿ ವಾಸವಿದ್ದಾರೆ. ಸಂತ್ರಸ್ತರ ಮನವಿಗೆ ಸ್ಪಂದಿಸಿರುವ ಸಮಾಜ ಕಲ್ಯಾಣ ಇಲಾಖೆ, ಪ್ರಾದೇಶಿಕ ಆಯುಕ್ತರು ಹಾಗೂ ಮುಖ್ಯಮಂತ್ರಿಗಳ ಕಾರ್ಯಾಲಯ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡಿದೆ. ಆದರೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸುತ್ತಿದೆ. ವಿವಿಧ ಇಲಾಖೆಗಳಿಂದ ಪತ್ರಗಳಿಗೂ ಸ್ಪಂದಿಸದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಖರಾಬು ಜಾಗದಲ್ಲಿದ್ದ ನಮ್ಮನ್ನು ಬೀದಿ ಪಾಲು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತ ಕುಟುಂಬಗಳು ಒತ್ತಾಯವಾಗಿದೆ. ಎತ್ತಂಗಡಿ ಮಾಡಿದ ಖರಾಬು ಸ್ಥಳದಲ್ಲಿಯೇ ವಾಸಿಸಲು ಅನುವು ಮಾಡಿಕೊಡುವಂತೆ ಪಟ್ಟು ಹಿಡಿದಿದೆ. ಸರ್ವೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಬಂದು ಹೋಗುತ್ತಾರೆ. 3 ತಲೆಮಾರುಗಳಿಂದ ವಾಸವಿದ್ದ ಜಾಗ ಖರಾಬು ಜಮೀನಾ ಎಂಬ ಬಗ್ಗೆ ವರದಿ ನೀಡಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. 9ನೇ ತಾರೀಕು 6ನೇ ತಿಂಗಳು 2025 ಏನಂತ ಸರ್, ಇಲ್ಲಿ 9 ಕುಂಟೆ ಖರಾಬ್ ಭೂಮಿ ಇದೆ, ಅದರಲ್ಲಿ ನಿಮಗೆ ಜಾಗ ಬಿಡ್ಸ್ಕೊಡ್ತೀವಿ ಅಂತ ಹಾಕೋರು ಸರ್ ಅವರ ತಹಸೀಲ್ದಾರು. ಈಗ ನೋಡಿದ್ರೆ ಇವತ್ತು ಬಂದಿರೋಂಥ ಅಧಿಕಾರಿಗಳು ಜಾಗನೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಯಾರನ್ನ ನಂಬರ ಸರ್? 9 ಕುಂಟೆ ಇದೆ ಅಂತ ತಹಸೀಲ್ದಾರ್ ಆಫೀಸಲ್ಲಿ ಸೈನ್ ಹಾಕಿ ಅವರೇ ಕೊಟ್ಟು ಕಳ್ಸವ್ರೆ. ಅದರಲ್ಲಿ ನಮ್ಗೆ 2 ಕುಂಟೆ ಬಿಟ್ಕೊಡ್ತೀವಿ ಅಂತ ಹೇಳವ್ರೆ. ಅವತ್ತಿಂದ ಅದೇ ಮಾತು ಕೊಟ್ಟಿರೋ ತಹಸೀಲ್ದಾರು, 2 ಕುಂಟೆ 2 ಕುಟುಂಬಕ್ಕೆ 2 ಕುಂಟೆ ಬಿಟ್ಕೊಡ್ತೀವಿ, ಹಿಂಗೆ ಬಿಟ್ಟಿದ್ದು ಅವರೇ ಇಟ್ಕೊಳ್ಳಿ ಅಂತ 9 ಕುಂಟೆ ಇದೆ ಅಂತ ಅವರೇ ಹಾಕಿದ್ಮೇಲೆ ಸರ್ ಈಗ ನೋಡ್ರೆ ಇಲ್ಲ ಅಂತ ಹೇಳ್ತಾರೆ ಸರ್. ಅವ್ರು ನಂಬಿ ನಾವು ಇಷ್ಟು ದಿನ ಇದ್ದೀವಿ ಸರ್. ಈಗ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಅವ್ರ ಹೆಸರು ಸರ್ ತಹಸೀಲ್ದಾರ್ ಹೆಸರು ಬರೆದಿಟ್ಬಿಟ್ಟು ನಾವು ಮನೆ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಸತ್ತೇ ಸಾಯ್ತೀವಿ ಸರ್. ನಾವು ಈ ಜಾಗ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ, ಈಗ ಕೊಟ್ಟರೆ ಇಲ್ಲಿ ಇರ್ತೀವಿ, ಇಲ್ಲ ಅಂದರೆ ಇಲ್ಲೇ ಎಲ್ಲ ಸ್ಮಶಾನ ಆಗಿ ಇಲ್ಲೇ ಸತ್ತೇ ಬಿದ್ದಿರ್ತೀವಿ ಸರ್. ಕುಮಾರ್, CTV ನ್ಯೂಸ್. ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ:
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಹಣಕ್ಕೆ ಬೇಡಿಕೆ ಇಟ್ಟ ವಿಚಾರ ತಿಳಿದು ಇಂದು ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರನ್ನೇ ಬಲೆಗೆ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನೊಂದ ಯುವತಿ ಕಡೆಯವರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ PSI ಜಗದೇವಿ ಎಂಬುವವರು 75,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ದೇವನಹಳ್ಳಿ ಠಾಣೆ PSI ಆಗಿರುವ ಜಗದೇವಿ ಪರ PC ಲಂಚ ಸ್ವೀಕರಿಸುವ ವೇಳೆ ಪೇದೆ ಅಂಬರೀಶ್ ಎಂಬಾತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಮಾತುಕತೆಯಂತೆ ಇಂದು ಹಣ ಪಡೆಯಲು ಜಗದೇವಿ ಬದಲಿಗೆ ಬಂದಿದ್ದ ಪೇದೆ ಅಂಬರೀಶ್ ಬಲೆಗೆ ಬೀಳ್ತಿದ್ದಂತೆ PSI ಜಗದೇವಿ ಮತ್ತು PC ಮಂಜುನಾಥ್ ಪರಾರಿಯಾಗಿದ್ದಾರೆ. ಪೇದೆ ಅಂಬರೀಶ್ನನ್ನು ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ಠಾಣೆಯಲ್ಲಿ ವಿಚಾರಣೆ ಮಾಡಿದ್ರು. ವರ್ಚುವಲ್ ಕಾರ್ಯಕ್ರಮ ಮೂಲಕ ಸಿಎಂ ಸಿದ್ದರಾಮಯ್ಯ ಕೆಸಿ ವ್ಯಾಲಿ ಯೋಜನೆಯ 5ನೇ ಪಂಪಿಂಗ್ ಕೇಂದ್ರಕ್ಕೆ ಚಾಲನೆ ನೀಡಿದರು. ಕೋಲಾರದ ಲಕ್ಷ್ಮೀ ಸಾಗರ ಕೆರೆ ಬಳಿ ನಿರ್ಮಾಣವಾಗಿರೋ ಪಂಪಿಂಗ್ ಸ್ಟೇಷನ್ ಇದಾಗಿದ್ದು, ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತದಲ್ಲಿ ಕೋಲಾರದ 30 ಕೆರೆ ತುಂಬಿಸಲು ಪಂಪಿಂಗ್ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. 446 ಕೋಟಿ ವೆಚ್ಚದಲ್ಲಿ 2ನೇ ಹಂತದಲ್ಲಿ ಬೆಂಗಳೂರಿನ ಸಂಸ್ಕರಿಸಿದ ಕೊಳವೆ ನೀರನ್ನು ಕೆರೆಗಳಿಗೆ ತುಂಬಿಸುವ ಯೋಜನೆಯಾಗಿದೆ. ಕೋಲಾರದ ಲಕ್ಷ್ಮೀ ಸಾಗರ ಕೆರೆ ಬಳಿ ಸಣ್ಣ ನೀರಾವರಿ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಬೆಳ್ಳೂರು ಹಾಗೂ ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ತಿಂಗಳಲ್ಲಿ 7,878 ಮಂದಿಗೆ ಕಚ್ಚಿದ ನಾಯಿಗಳು. ಜಿಲ್ಲೆಯಲ್ಲಿ ಹೆಚ್ಚಾದ ನಾಯಿ ಕಡಿತ ಪ್ರಕರಣ. ನಾಯಿ ಕಡಿತದಿಂದ ನಂದಿ ಗ್ರಾಮದ ವ್ಯಕ್ತಿಯೊಬ್ಬರ ಸಾವು. ಸಾರ್ವಜನಿಕರಲ್ಲಿ ಹೆಚ್ಚಿದ ಶ್ವಾನ ಭೀತಿ. ಚಿಕ್ಕಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ಮೊದಲ ಸಭೆ. 10 ವರ್ಷಗಳ ನಂತರ ನಡೆದ ಸ್ಥಾಯಿ ಸಮಿತಿ ಸಭೆ. ಅಸಮರ್ಪಕ ಕಸ ವಿಲೇವಾರಿ ಬಗ್ಗೆ ಸದಸ್ಯರ ಆಕ್ರೋಶ. ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಿಸಿದರೆ ನೋಟಿಸ್. ನಾಯಿಗೆ ವಿಷ ಹಾಕಿ ಕೊಂದರೆಂದು ಆರೋಪಿಸಿ ಪೊಲೀಸ್ ಠಾಣೆಗೆ ದೂರು. ಮಂಚೇನಹಳ್ಳಿ ತಾಲೂಕಿನಲ್ಲಿ ಮನ ಕಲಕುವ ಘಟನೆ. ಮಂಚೇನಹಳ್ಳಿ ಪೊಲೀಸರಿಂದ ಪ್ರಕರಣದ ವಿಚಾರಣೆ. ಸೆಪ್ಟೆಂಬರ್ 13ಕ್ಕೆ ನಡೆಯಲಿದೆ ಲೋಕ ಅದಾಲತ್. ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ವ್ಯಾಜ್ಯ ಪೂರ್ವ ಪ್ರಕರಣಗಳ ಇತ್ಯರ್ಥಕ್ಕೆ ನ್ಯಾಯಾಧೀಶರ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.